ನೋಡಿದ್ರೆ ಯಾವ ಮಾಡುತ್ತನಗ ಆದ್ರೂ ಮಾತಾಡ್ಸ್ಕೊ ಬಂತಂಗಿ ಬಾ ಕಲ್ಲಿ ರಂಡಿ ನಾ ಫಸ್ಟ್ ಮಾತಾಡ್ತೀನಿ ಸರಿ ಮಲ್ಲಿ ರಂಡಿ ಸರಿ ಅಂಜಿಗತ್ತೆ ನಾ ಮಾತಾಡ್ತೀನಿ ಸರಿ ಕಡೆ ಅಲ್ಲಿ ನೀನೇ ಫಸ್ಟ್ ಅಂದಿ ಸರಿ ನಾ ಮಾತಾಡ್ತೀನಿ ಮಾತಾಡ್ ಯಪ್ಪ ಯಾರಪ್ಪ ನೀ ಇಲ್ಲೇ ಕೂತಿ ತೆಗಿದಾರ ನಾ ಬೇಳೆಗಿರಿ ಬಪ್ಪಾನಿ ತಿಂದು ತೆಗಿದಾರ ಅಪ್ಪ ಇಲ್ಲೇ ಕೂತಿಯಪ್ಪ ತೆಗಿದಾರ ನೀವು ಯಾರ ಮನೆತನ ಹೆಣ್ಣು ಮಕ್ಕಳು ನಿಮ್ಮ ಗಂಡನ ಹೆಸರು ಏನು ಹೇಳಿ ತೆಗಿದಾರ ಅತ್ತಿ ಮನೆ ಸಸಿದೇವರಪ್ಪ ಚಿಂಚಲ್ಸು ಬಾಳ್ಯಾರು ಹೌದು ತಂಗಿ ಅಪ್ಪ ನಿಮ್ಮ ಗಂಡನ ಹೆಸರು ಏನು ತಂಗಿ ಟಮಾಟ ಮ್ಯಾಲ ಟಮಾಟಿ ಮೈಸೂರು ಟಮಾಟೆ ಹೌದ್ ಪುಡಿ ಪುಡಿ ಟೀ ಪುಡಿ ಹೌದ್ ನನ್ನ ಗಂಡನ ಹೆಸರು ಕೇಳೋ ಕಣ್ಣ ಕಾರ್ ಪುಡಿ ತಂಗಿ ಕೇಳು ಕನ್ನಡನ ಗಂಡನ ಹೆಸರು ಹೇಳ್ಬಾರ್ದು ತಂಗಿ ಗಂಡನ ಹೆಸರು ಹೇಳ್ಬಿಡು ಯಾಕಿದ್ರೆ ನನ್ನ ಗಂಡನ ಹೆಸರು ಪಂಚು ಮಾಸ್ತರ್ ಮಾಮ ಏನ್ ಮಾಡ್ತಾನೆ ತಂಗಿ ಗಂಡ ಮಾಮ ಮನ್ಯಾಗ ಸೌಕರ ಲಿಸ್ಟ್ ಎಲ್ಲಿ ತಂಗಿ ತಂಗಿ ನಿನ್ನ ಗಂಡನ ಹೆಸರು ನಾ ತಂಗಿ ಕೊಡ ಮೇಲೆ ಕೊಡ ಹೌದ್ ಕೊತ್ತಾಬ್ರಿ ಗಿಡ ಹೌದ್ ನನ್ನ ಗಂಡನ ಹೆಸರು ಕೇಳಿದ್ರೆ ಗುದ್ನ ಹಡ ನೋಡು ನೀವು ಕಲ್ರಿ ಗಂಡನ ಹೆಸರು ಯಾವತ್ರಿ ಅಲ್ಲ ತಂಗಿ ಗಂಡನ ಹೆಸರು ಹೇಳ್ಬಿಡು ಪೂಜಾ ಮಾಮ ಮಾಸ್ತರ್ ಗಂಡ ಹೇಳ್ತಿರ್ತಾರೆ ಇಲ್ಲಿ ಒಂದು ಬರೋಣ ಅದೇ ಆಶೀರ್ವಾದ ಮೊದಲ ಅದೇ ಮಾಡಿದ್ರಿ ಬರೋಣ ಅವರು ಇದೇನು ಹೊಸ ತಂಗಿ ನಮ್ಗೆ ಏನಿದೆ ಅದು ಬೇರೆ ಬಂದವರಕ್ಕೆ ಹೋಗ್ತಿದ್ದಿ ತಂಗಿ ನಿನ್ ಗಂಡ ಕುಡಿತಾನ ಹೇಳ್ತಂಗಿ ನಿನ್ ಗಂಡನ ಹೆಸರ ಮುಂದೆ ಕೊಡ್ತೀರ ತಂಗಿ ಹೆಸರು ಅನಾಹುತ ಹೇಳ್ತೀರ ತೆಗಿದಾರ ಗಂಡನ ಹೆಸರು ಹೇಳ್ಬಿಡು ಒಟ್ಟು ದೊಡ್ಡ ಗಡಿಗಳು ಹೊಡೆದಿರು ತಂಗಿ ನಿನ್ನ ಗಂಡ ಏನ್ ಮಾಡ್ತಾನ ನೀನೇ ಒಂದಾರ ದಾಡ್ಸಿ ಕಾಣ ಆಯ್ತಿದ್ರ ತಂಗಿ ನಿನ್ ಗಂಡನ ಹೆಸರ ಹೌದು ಅಯ್ಯೋ ನಿನ್ ಹೆಸರೇ ಕೇಳಂತ ಇಲ್ಲ ನಾ ಇಲ್ಲಿ ನನ್ನ ಗಂಡನ ಹೆಸರು ಲಕ್ಷ್ಮಣ ಮಾಮ ಪೂಜಾರಿ ಎಲ್ಲಿ ತಂಗಿ ನಿನ್ನ ಗಂಡನ ಹೆಸರೇನ 50 ಮಂದಿ ಹೊಸ್ತಾಗಿ ಮದುವೆ ಆಗಿಲ್ಲ ತಂಗಿ ನಿಂದು ನಿನ್ ಗಂಡನ ಹೆಸರು ಹೇಳ್ಬಿಡು ಆದ್ರೆ ಯಾರು ಕಮಿಟ್ ಒಟ್ರಿಗೆ ತಂಗಿ ಹೇಳಪ್ಪ ಅಕ್ಕನ ಮನೆ ತೋರಿಸ್ತೀಯ ತಂಗಿ ಮಾಯಮ್ಮನ ಮನೆ ಒಳಪ್ಪ ನೀನ್ ನೋಡೋಣ ಅಂಜಿಕಿನ ಬರತ್ತು ಗಡ್ಡ ನೆಲಕತ್ತವ ಮೀಸೋ ಚತ್ತಿಗತ್ತವ ಹೊಟ್ಟೆ ನೋಡು ಗಣಪತಿ ಹೊಟ್ಟೆ ಅದ ಹಂಗೆಲ್ಲ ಮಾತಾಡೋರು ತಂಗಿ ಒಳಪ್ಪ ಇಲ್ಲಿ ಹೊಲ್ದಾಗ ಏನಾರು ಮಾಡೈತಿ ನೋಡಿ ನಾ ದೇವ್ರ ನಮ್ಸಕ್ಕೆ ತಂಗಿ ಹಂಗೆಲ್ಲ ಎಲ್ಲ ಹೋಗ್ಬಾರ್ದು ಇಲ್ಲಪ್ಪ ನಾವು ಅಕ್ಕ ಹೇಳ ಬರ್ತೇವೆ ಬರೇ ಆಯ್ತು ತಂಗಿ ಅಕ್ಕಿ ಹೇಳ್ಬಾರೆ ಆಯ್ತಪ್ಪ ಹೋಗಿ ಬರ್ತೀನಿ ಆ ತಂಗಿ ಸೀರೆ ಬಿಟ್ಟು ಬಂದ ಅವ್ರ ಸಾರ್ ತಂಗಿ ಇಲ್ಲ ಇವತ್ತ ಬಾಜಾರ್ ಮುಚ್ಚಲು ತಂಗಿ ತನ್ನ ಕೊಯ್ದು ಈ ಕಡೆ ಬಾ ತಂಗಿನ ಈ ಕಡೆ ಬಾ ಹಲೋ ಹಲೋ ಕಲ್ಲಿ ರಂಡಿ ಅಕ್ಕ ಕೂಡ ನಾ ಮಾತಾಡ್ತೀನಿ ಸರ್ ಮಲ್ಲಿ ರಂಡಿ ಅವಂಡಿ ಅವ್ರ ಸಾಂಗ್ ಮಾತಾಡ್ತೀನಿ ನಾ ಅಕ್ಕನ ಸಾಂಗ್ ಮಾತಾಡ್ತೀನಿ ಸರ ಮಾತಾಡ್ರಿ ಯಾರೊಬ್ರು ಮಾತಾಡ್ರಿ ಅಕ್ಕ ಅಕ್ಕ ನಿಮ್ ತಮ್ಮ ಬಪ್ಪನತ್ತಕ್ಕ ಹೌದೇನ ಬಾದ್ರಿ ಅಲ್ಲ 6 ಕಟ್ಟಿ ಮೇಲೆ ಕುತ್ತಾನಕ್ಕ ಹೌದೇನ ತೆಗಿದಾರೆ ಕರ್ಕೊಂಡ್ ಬರ್ಬೋದಾಗಿತ್ತಲ್ಲ ಅವ್ ನೋಡೋಣ ಅಂಜಿಕಿನ ಬರ್ತಕ್ಕ ನಮಗೆ ಹೊಟ್ಟೆ ಗಣಪತಿ ಹೊಟ್ಟೆಗದ ಮೀಸೋ ಚತ್ತಿ ಹನುಮಾರ್ ತೆಗಿದಾರೆ ದೇವ್ರು ಕೊಟ್ಟಿದ್ದೈತಿ ನೋಡೋಣ ಅಂಜಿಕೆ ಬರ್ತ
ಆಗ್ಲೇ ತೆಗಿದ್ದೇವೆ, ನಾ ಹೋಗಿ ಕರ್ಕೊಂಡು ಬರ್ತೀನಿ. ಹೋಗ್ಬಾಗ ಬೇಕಾ ಕೊಡುವ ತಂದೆ ಅಕ್ಕ ಸಾಕ ಕೊಡುವ ಅಕ್ಕ ಆದ್ರೆ ಆಗ್ಲಿ ತೆಗೆದ್ರೆ ಹೋಗಿ ಬರ್ತೇನೆ. ಹೋಗ ಮೈಕ್ ಕೊಡ್ರಿ ನೀವು ಗಂಡನ ಮನೆ ಹೋಗಿರ್ತೀನಿ ಮೈಕ. ಏ ಮುತ್ತೆ ಹೆಣ್ಣು ಬಾಲ್ಯ ನೋಡಿ ಇಲ್ಲ ಜೋಲ ಒರ್ಸ್ಕೊ ಹಂಗೆ ನೋಡ್ತಿರ್ಲಿಲ್ಲ ಹಿಂಗ್ಯಾಕ ಏ ಅಯ್ಯ ಹಂಗೆ ಆಗ್ತೈತೆ ಅಯ್ಯ ಮುತ್ತೆ ಕರ್ಲಿಂದ ಹೋಗ ಮುತ್ತೆ ಜೋಲ್ ಸೋರತ್ತ ಒರ್ಸ್ಕೊ ಅಯ್ಯ ಸಾಕ್ ನೋಡೋದಿಲ್ಲ ನಮ್ಮ ಮುತ್ತೆ ನಮ್ಗ ಏ ಮುತ್ತೆ ನೋಡೋಣ ನಿಮಗ ಈ ತರ ಕಣ್ ಕಿಸು ನಮ್ಗೆ ನೋಡುತ್ತ ದೊಡ್ಡ ಬರೋನೆ ಸಾಕ್ ಕೆಲಸ. ನಿಮ್ಗೇನು ಮೈಕ್ ಕೊಟ್ರೆ ತಾವ್ರ ಮನೆ ದಾರಿ ಕೊಟ್ಟಂಗ ಆಗ್ಯದ ನಿಮಗೆ. ಯಾವ ಬಿಜಾಪುರ ಜಿಲ್ಲಾ ಇಂಡಿ ತಾಲೂಕಿನ ಹೌದು ಸುಕ್ಷೇತ್ರ ತಂಬಾ ಗ್ರಾಮದ ಶ್ರೀ ನಿಂಗ್ರೇಮುತ್ತನ ಗೌಳಿನ ಸಂಘದಿಂದ ಇವತ್ತಿನ ದಿವಸ ಏನು ಮಾಡ್ಯಾರಪ್ಪ? ಗುರುವರ ಸಿದ್ಧನ ಹಬ್ಬ. ಹೌದು ಗುರುವರ ಸಿದ್ಧನ ಹಬ್ಬ ಅಕ್ಕನ ಮಾಯಮ್ಮ ದೇವಿ ಬೇಡ್ಕೊಂಡು ಹರಿಕೆಯನ್ನು ಇವತ್ತಿನ ದಿವಸ ಕೂಡಿ ಬಂದವರಪ್ಪ. ಕೂಡಿ ಎಲ್ಲಿ ಬಂದವಂತ ಕೇಳಿದ್ರ ಯಾವ ಸೋಲಾಪುರ ಜಿಲ್ಲಾ ಸೋಲಾಪುರ ತಾಲೂಕಿನ ಚರ್ಚೆ ಅಂತ ಬಂದಿನ ಸೋಲಾಪುರ ಜಿಲ್ಲಾ ಸೋಲಾಪುರ ತಾಲೂಕಿನ ಕ್ಷೇತ್ರ ಅಂತ ಗ್ರಾಮದಲ್ಲಿ ನಮ್ಮ ವೀರಲಿಂಗೇಶ್ವರ ಪ್ರತಿ ವರ್ಷವೂ ಕೂಡ ಈ ವರ್ಷವೂ ಕೂಡ ಇವತ್ತಿನ ದಿವಸ 7 ದಿವಸದ ಜಾತ್ರೆ ಹೋದ್ರು. ಯಾಕಪ್ಪ ಅಂತಂದ್ರೆ ಒಂದು ಮಾತು ನೆನಪಿಗೆ ಬರ್ತೈತಿ. ಏನು ಬರ್ತಾವ ಅಂತ ಕೇಳಿದ್ರ ಹೌದಾ ಕೆಲವೊಂದು ಕಡೆ ಒಂದೇ ದಿವಸ ಅನ್ನ ಪ್ರಸಾದವನ್ನ ಮಾಡಿ ಒಂದೇ ದಿವಸ ಪ್ರಸಾದ ಹಾಕೋದ ಎಷ್ಟೋ ಮಂದಿ ಏನೇನೋ ಒಂದ ಬೇಸರಾಗುವಂತ ಹೈರಾಣಾಗುವಂತ ಪರಿಸ್ಥಿತಿ ಹೇಳ್ತಾರ. ಇವತ್ತಿಗೆ ಹಿಡ್ಕೊಂಡು 7 ದಿವಸ ಕಾರ್ಯಕ್ರಮ ಪ್ರತಿ ಒಂದು ದಿವಸ ದಿನ ಒಂದೊಂದು ತರಿ ಅಡಗಿ ಒಂದ ಈ ಉಳಿವಿನ ಜಾಗದೊಳಗ ಹಾಡ್ಕೊತ ಬಂದಿದಾಗೈತಿ. ಯಾಕಪ್ಪ ಅಂತ ಕೇಳಿದ್ರೆ ಒಂದು ಮಾತು ಇನ್ನೊಂದು ಮಾತು ಹೇಳ್ಬಿಟ್ಟಿಗೆ ನಾವು ನಮ್ಮ ಗುರುಗಳಂತವರು ಸರ್ ಭೂತಾಳ್ ಸರ್ ಅಂತವರು ಇದೇ ಬಂದರ ಕಾರ್ಯಕ್ರಮ ಕೊಡುವ ಮುಂದ ಏನೇ ಆಗಲಕ್ಕ ನೀವು ಎಷ್ಟು ಕಷ್ಟ ಇದ್ದರೂ ಭಂಡಾರ ಕಾರ್ಯಕ್ರಮ ನೀವು ಮಾಡಬೇಕಂತ ಅವ್ರು ತಿಳ್ಕೊಂಡು ಹೇಳ್ಕೊಂಡ್ರು. ನಾವು ಅವ್ರಿಗೆ ಹೇಳಿದೀವಿ ಈ ಯುಗಾದಿ ಹಬ್ಬ ಬರ್ತದ್ರಿಪ್ಪ, ಹಬ್ಬದ ಹೊರಗ ನಮಗ ಒಟ್ಟೆ ಅವಕಾಶ ಇಲ್ಲ. ಹೊಳಿಗೆ ದೇವ್ರು ಹೋಗುದು, ಹೊಳಿಗಿಂದ ಊರಿಗೆ ಹೋಗುದು, ಊರಾಗ ದೇವ್ರು ಮೆರೆಸೋದು ಎಲ್ಲ ನಮ್ಮ ಒಂದ 3 ದಿನಗಟ್ಲೆ ಕಾರ್ಯಕ್ರಮ ಒಪ್ಪತ್ತಂದಗಳಿಗೆ ಅವರು ಹೇಳಿದ್ರು. ನೀವು 2 ತಾಸಾಗಲಕ್ಕ 3 ತಾಸಾಗಲಕ್ಕ ನಮ್ಮ ಊರಿಗೆ ಬಂದು ನೀವು 1 ತಾಸಿನಾಗಲಕ್ಕ ಕಾರ್ಯಕ್ರಮ ಮಾಡ್ಬೇಕಂತ ನಮ್ಮ ಮ್ಯಾಲ ಭರವಸೆ ಇಟ್ಟುಕೊಂಡು ಈ ನಿಂಗ್ರೇ ಮುತ್ತನ ಮ್ಯಾಲ ಅವರ ನಂಬಿಕೆ ಇಟ್ಟುಕೊಂಡು ಈ ಭಂಡಾರವನ್ನ ಕಟ್ಟು ಕಳಿಸಿದ್ರು. ಯಾರಪ್ಪ ಅಂತ ಕೇಳಿದ್ರೆ ನಮ್ಮ ಭೂತಾಳ್ ಸರ್ ಬಹಳ ಒಳ್ಳೆಯ ಒಂದ ಕಲಾವಂತರು. ಒಂದ ಗುರುವಿನ ಒಂದ ಬಹಳ ಭಕ್ತಿಯಾಗಿಂದ ಅವರ ಅಂಡರದೊಳಗ ಗುರುವಿನ ಮೇಲೆ ಹಂಬಲಿಟ್ಟು ಇಟ್ಟುಕೊಂಡು ಅಕ್ಕಗಳ ಮಾಯಮ್ಮ ದೇವಿ ಗುರುವರೇವರ ಸಿದ್ಧ ಲಿಂಗ ಬೀರಾಣ ದೇವರ ಹ್ಯಾಂಗ ಎಲ್ಲಿಗಿಂದ ಬಂದ್ರು, ಎಲ್ಲಿಗಿಂದ ಹೊಟ್ಟರು, ಎಲ್ಲಿಗೆ ಹೋಗಿ ನಿಂತರು ಅನ್ನುವಂತ ಮೂಲ ಬಡ್ಡಿ ಮಾತು ಎಲ್ಲತ್ತಿ ಕೇಳಿದ್ರಿ. ಇವತ್ತಿನ ದಿವಸ ಇದೇ ನಮ್ಮ ಟಾಕ್ಲಿ ಗ್ರಾಮದಲ್ಲಿ ಭೂತಾಸರ ಒಂದ ತಮ್ಮ ಶರೀರದೊಳಗ ಈ ಒಂದು ಅರ್ಪಣ ಕೊಡುವಂತ ಮಾತು ಇವತ್ತಿನ ದಿವಸ ಅವ್ರಿಗೆ ಎಷ್ಟಂದ್ರೆ ನಾವು ಕಮ್ಮಿನೇ ಆಯ್ತು. ಒಂದು ವ್ಯಕ್ತಿ ಒಂದ ಗ್ರಾಮದೊಳಗೆ ನಾವು ಇವತ್ತಿನ ದಿವಸ ನಾವು ಬಂದಿವಪ್ಪ ಅಂತಂದ್ರೆ ನಮ್ಮದು ಒಂದು ಪೂರ್ವದ ಪುಣ್ಯ ಐತಿ. ಯಾಕಪ್ಪ ಅಂತ ಕೇಳಿದ್ರೆ ಸತತವಾಗಿ ದಿನದ ಪ್ರತಿ ಕಾರ್ಯಕ್ರಮ ಮಾಡುವುದರಿಂದಾಗಿ ಸೂರಿನೊಳಗ ನಿಂತು ಒಬ್ಬನೇ ಹಾಡೋದ್ರಿಂದಾಗಿ ಸೂರ್ಯನ ಕಡೆ ಸ್ವಲ್ಪ ಲೋಪದೋಷಗಳಾಗ್ತವ ಆಗ್ತವ. ಯಾಕಪ್ಪ ಅಂತ ಕೇಳಿದ್ರೆ ನಮಗ ಈ ಮಳೆಗಾಲ ಅಟ್ಟೆ ಆಗೈತಿ, ಬ್ಯಾಸಿಗೆ ಅಟ್ಟೆ ಆಗೈತಿ, ಈ ಗಂಡನ ಅಟ್ಟೆ. ಯಾಕಂತ ಕೇಳಿದ್ರೆ ಕಾರ್ಯಕ್ರಮ ಭಗವಂತನಿಂದ ಗುರುಗಳು
ಹೌದು 2 ದಿವಸ 3 ದಿವಸ ಆದ್ರೆ ಅಷ್ಟೇ ಬಹಳ ಗ್ಯಾಪ್ ಆಯ್ತು. 3 ದಿವಸ ಮತ್ತೆ ಬಂಡಲ್ಕ್ ಹೋಗುದೇ ಆಯ್ತು. ಹೌದು ಅದಕ್ಕೆ ಆ ಗುರುನಾಥನ ಆಶೀರ್ವಾದ ನಮ್ಮ ತಲೆ ಮೇಲೆ ಐತಿ. ಆ ತಲೆ ಮೇಲೆ ಆ ಗುರುನಾಥನ ಆಶೀರ್ವಾದ ಇರುತ್ತಲ್ಲ ನಮಗೆ ಹಿಂಗೆ ನಡೆಸಿಕೊಳ್ಳಿ ಭಗವಂತ. ನಮ್ಮ ಭೂತಾಳ್ ಸರ್ ಒಂದು 2 ಮಾತುಗಳನ್ನು ಮಾತಾಡಬೇಕಂತ ನಮ್ಮದಿಂದ ನಮ್ಮ ನಾಳಿನ ತತ್ವದಿಂದ ನಮ್ಮದು ಒಂದು ಹಾಡುದಕ್ಕೆ ಹೋದ್ರು ಕೂಡ ಎಷ್ಟು ಮಂದಿ ಪಟ್ಟದ ಪೂಜಾರಿ ಇದಾರಲ್ಲ ಇವರು ಎಲ್ಲಾರು ಯಾಕಪ್ಪ ಅಂತ ಕೇಳಿದ್ರೆ ನಡೆದಾಡೋ ದೇವರ ಮಾತಾಡುವಂತ ದೇವರು ಅವ್ರು ಯಾರು ಇದ್ರೆ ಎಲ್ಲ ಪಟ್ಟದ ಒಡೆಯರು ಅಂತ ನನ್ನ ಮನಸ್ಸಿಗೆ ಖಾತ್ರಿ ಇದೆ. ಯಾಕಪ್ಪ ಅಂತ ಕೇಳಿದ್ರೆ ನನ್ನ ಅಪ್ಪ ಶಿವಶುದ್ಧ ಬೀರ ದೇವರ ಒಡೆಯೊಳಗಿರ್ತಾ ಇದ್ದಾನೆ. ಆ ಭಗವಂತನಲ್ಲಿ ಒಳ್ಳೆಯ ಒಂದು ಭಕ್ತಿ ವಿಶ್ವಾಸ ಇಟ್ಟುಕೊಂಡ ಭಗವಂತನಲ್ಲಿ ದುಡಿದುಕೊಂಡ ಎಲ್ಲ ಕಡೆ ಹಳ್ಳಿಗೆ ಮನೆಗೆ ಹೋಗಿ ಭಗವಂತನ ಸಿದ್ಧಟಿಕೆಯನ್ನು ಮಾಡ್ತಕ್ಕಂಥ ಎಲ್ಲ ಪಟ್ಟದ ಒಡೆಯರು ನಮಗಿಂತಲೂ ಬಹಳ ಶ್ರೇಷ್ಠ. ಜಗತ್ತಿನೊಳಗ ಅವರೇ ದೇವರು ಅಂತ ತಿಳ್ಕೊಂಡು ನಾವು ಜಗತ್ತಿನೊಳಗ ಅಡ್ಡಾಡ್ತೀವಿ. ವಿಶೇಷವಾಗಿ ತಮಗೆಲ್ಲರಿಗೆ ಹೇಳೋದೇನಪ್ಪಾ ಅಂತ ಕೇಳಿದ್ರೆ ಇವರ ಕಲೆಯನ್ನ ನಾವು ಯಾವ ಸೋಲಾಪುರ ಜಿಲ್ಲೆಯ ಅಕ್ಕಲಕೋಟೆ ತಾಲೂಕಿನ ಪಾನಮಂಗಳೂರು ಗ್ರಾಮದೊಳಗೆ ನಾನು ನೋಡಿದ್ದೆ. ಆಗ ಅಂದೇ ನಾನು ನಿಶ್ಚಯ ಮಾಡಿದೆ ಏನಪ್ಪಾ ಅಂತ ಕೇಳಿದ್ರೆ ಇವತ್ತು ಟಾಕಳಿ ಗ್ರಾಮದೊಳಗಾದ್ರೆ ಆಗ್ಲಿ ಇಲ್ಲ ಇಂಗಳಿಗೆ ಗ್ರಾಮದೊಳಗಾಗ್ಲಿ ಎಲ್ಲೇ ಕೂಡ ಇವ್ರ ಕಾರ್ಯಕ್ರಮ ನಾನು ಕಳಿಸಬೇಕಂತ ಒಂದು ವಿಶ್ವಾಸ ಇಟ್ಟುಕೊಂಡ ಅದು ಕಾರ್ಯಕ್ರಮ ಇದೇ ಟಾಕಳಿ ಗ್ರಾಮದೊಳಗ ಈ ವರ್ಷ. ಯಾಕಪ್ಪ ಅಂತ ಕೇಳಿದ್ರ ಎಲ್ಲ ವರ್ಷ ಬೀರದೇವರ ಚರಿತ್ರ, ತದನಂತರ ಮಹಾಲಿಂಗರಾಯರ ಚರಿತ್ರ. ಈ ವರ್ಷ ಏನೋ ನಮ್ಮ ಮಾತಾಡುವ ದೇವರ ನಡೆದಾಡುವ ದೇವರ ಅನಿಸಿಕೊಂಡಿರ್ತಕ್ಕಂಥ ನಮ್ಮ ಬೀರದೇವರ ಗದ್ದಿಗೆ ಒಡೆಯರಾಗಿರ್ತಕ್ಕಂಥ ನಮ್ಮ ಸಿದ್ಧ ಪೂಜೆಯ ಒಂದು ಅಪ್ಪಣೆಯ ಪ್ರಕಾರವಾಗಿ ಅವರ ಆಶೀರ್ವಾದ ನನಗೆ ನಾನು ಈ ಸ್ಟೇಜ್ ಮೇಲೆ ಈ ವೇದಿಕೆ ಮೇಲೆ ಕೂತು ತಮಗೆಲ್ಲರಿಗೂ ಒಂದು ಹುಟ್ಟನುಡಿಗಳನ್ನು ಹೇಳಿದ್ರು ಕೂಡ ಅದರೊಳಗೆ ಬಹಳಷ್ಟು ತಪ್ಪು ದೋಷಗಳನ್ನ ಆಗಿರಬಹುದು. ಏನೇ ಇದ್ರೂ ಕೂಡ ತಾವೆಲ್ಲರೂ ನಮಗೆ ಒಳ್ಳೆಯ ಒಂದು ನನ್ನ ಮೇಲೆ ವಿಶ್ವಾಸವನ್ನು ಭಕ್ತಿಯನ್ನು ಇಟ್ಟುಕೊಂಡು ನಾನು ಏನೇ ತಾವೆಲ್ಲರೂ ಶಾಂತತೆಯನ್ನು ಕಾಪಾಡಿ ಹಾರೈಸಿದ್ರಿ. ತಮಗೆಲ್ಲರಿಗೆ ಟಾಕಳಿ ಗ್ರಾಮದಾಗಲಿ ಸುತ್ತಮುತ್ತಲಿನ ಹಳ್ಳಿಯ ಜನರಾಗಲಿ ಈ ಎಲ್ಲರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಹುಟ್ಟುವ ಚಂದನಗಿರಿ ಒಳಗ ಮಂದನಗಿರಿ ಒಳಗ ಅಕ್ಕನೇರ ಮಾಯವನ ಜೊತೆ ಓಡಿ ಒಳ್ಳೆ ಪ್ರೀತಿಯಿಂದ ಅಕ್ಕನೇರ ಮಾಯವ ತಮ್ಮನಿಗೆ ಪ್ರೀತಿಯಿಂದ ಓಶಿ ತಿನಿಸಿ ಆಗಾಗಲೇ ಹರಿದ್ರು ಅವರು ಅಲ್ಲಿನ ಹಾಲಾಕಿ ಬಳ್ಳಿಲಿ ಬೇನೆ ಒಳಿಸಿ ಬಾರಿ ಬೆಳೆಸಿದಂದು ಬೆಳೆಸಿರುವ ಅಕ್ಕನೇರ ಮಾಯವ ತಮ್ಮನ ಮೇಲೆ ಎಷ್ಟು ಪ್ರಕಾರವಾಗಿ ಪ್ರೀತಿಯಿಂದ ತಮ್ಮನ್ನು ನೋಡ್ಕೊಂಡಿದ್ರು, ಯಾವ ತರನಾಗಿ ತಮ್ಮನಿಗೆ ಪ್ರೀತಿಯಿಂದ ನೋಡ್ಕೊಂಡು ಅಂತಕ್ಕಂಥದ್ದು ಅಕ್ಕನೇರ ಮಾಯವ ಬೇಡಿಕೊಂಡಿರಕ್ಕಂತ ಹರಕಿ ಯಾಕೆ ಬೇಡಿಕೊಂಡಿರಪ್ಪ ಅಂತ ಕೇಳಿದ್ರ ನನ್ನ ತಮ್ಮ ಸಣ್ಣವಿದ್ದಾಗ ತಾಯಿ ಒಡನೊಳಗೆ ಇದ್ದಾಗ ಶಿವಶುದ್ಧ ಬೀರದೇವನಿಗೆ ನಾನಾ ಪರಿದಿಂದ ಕಾಡತಕ್ಕಂಥ ಸೋದರ ಮಾವ ಕರಿಯ ನಾರಾಯಣ ಗೌಡ ಪರಿಪರಿದಿಂದ ಕಾಡ್ಯಾನ. ಮೇಲಾಗಿ ತಾಯಿದೇವ ಸೂರಾಮದೇವಿಗೆ ಪರಿಪರಿದಿಂದ ಕಾಡಿದ್ದಾರ. ಮೇಲಾಗಿ ತಂದೆ ಭರಮದೇವರಿಗೆ ಕಾಡಿದ್ದಾನ, ಬಹಳಷ್ಟು ಕಾಡಿದ್ದಾನ. ಅದಕ್ಕೆ ನನ್ನ ತಮ್ಮ ಇವತ್ತು ನಗರಿ ಪಟ್ಟಣಕ್ಕೆ ಹೊಂಟಾನ. ಕರಿಯ ನಾರಾಯಣ ಗೌಡ ಸೋದರ ಮಾವನ ಅಹಂಕಾರ ಮುರುಳೇಶ್ವರಕ್ಕೆ ನನ್ನಪ್ಪ ಶಿವಶುದ್ಧ ಬೀರದೇವರು ಹೊಂಟಾನು. ಅದಕ್ಕೆ ಶಿವಶುದ್ಧ ಬೀರದೇವರಿಗೆ ಯಾವುದೇ ಒಂದು ತೊಂದರೆ ಬರಬಾರದು. ಹೋದ ಕೆಲಸಿಗೆ ಜೈಸಾರಿ ಆಗ್ಬೇಕು ಬರಬೇಕು ನನ್ನಪ್ಪ ನನ್ನ ತಮ್ಮ ಶಿವಶುದ್ಧ ಬೀರದೇವರು ಅಂತ ಹೇಳಿ ಆಗ ಜಗತ್ತೂರು ರೇವಣ ಸಿದ್ದೇಶ್ವರನ ಅವನ ಪಾದಿಗೆ ನಮಸ್ಕರಿಸಿ ಅಕ್ಕನೇರ ಮಾಯವ ಬೇಡಿಕೊಂಡು ನನ್ನ ತಮ್ಮ ಜೈಸಾನಾಗಿ ಬರಲಿ, ನಾನು ನಿನ್ನ ಹಬ್ಬ ಹುಟ್ಟಿಸ್ತೇನೆ ಅಕ್ಕನೇರ ಮಾಯವ ಬೇಡಿಕೊಂಡಿರ್ತಕ್ಕಂಥ ಹರಕಿ ಇವತ್ತಿನ ದಿವಸ ತಮ್ಮ ಯಾವ ಶಿವಶುದ್ಧ ಬೀರದೇವರ ಸಾನ್ನಿಧ್ಯದೊಳಗೆ ಟಾಕಳಿ ಗ್ರಾಮದೊಳಗೆ ನಡೀತಾ ಇದೆ. ಒಳ್ಳೆ ಕಲಾವಿದರಾದಾರ. ಏನೋ ಸ್ವಲ್ಪ ತಪ್ಪತ್ತಡಿಗಳನ್ನಾಗಿರೋ ಕೂಡ ತಮ್ಮ ಮಕ್ಕಳನ್ನ ತಿಳ್ಕೊಂಡು ತಾವೆಲ್ಲರೂ ಕ್ಷಮೆ ಮಾಡ್ಬೇಕಂತ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಕೋಟಿ ನನಗನ್ನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು.